ಮೇನ್ ಕೆಮಿಕಲ್ ಕಾಂಬಿನೇಷನ್ ಕೊಡ್ಬೇಕಾದ್ರೆ ಯಾವ ಟೈಮಲ್ಲಿ ಏನ್ ಸ್ಪ್ರೇ ಮಾಡ್ಬೇಕು? 10 days ಒಂದು ಸ್ಪ್ರೈ, 10 days ಆದ್ಮೇಲೆ ಒಂದು 5 days ಬಿಟ್ಟು ಸ್ಪ್ರಿಂಕ್ಲರ್ ಅಲ್ಲಿ ನೀರಲ್ಲಿ ಒಂದ್ ಭೂಮಿಗೆ ಏನಾಗಲ್ಲ. ಆಮೇಲೆ ರೇಟ್ ಇಲ್ಲ ಅನ್ಕೊಂಡ್ರೆ ಭೂಮಿ ಎಲ್ಲ ರೋಟ್ರ್ ಹಾಕ್ಬಿಟ್ರೆ ಸಖತ್ ಹಾಕಿ ನೆಕ್ಸ್ಟ್ ಬೆಳೆಗಂತೂ 100% ಬೆಳೆ ಆಗ್ತೈತಿ. ನೆಕ್ಸ್ಟ್ ಬೆಳೆಗೆ ಮಣ್ಣನ್ನು ರೆಡಿ ಮಾಡ್ಕೊಡೋದು. ಸ್ವೀಟ್ ಜಾಸ್ತಿ, ಸ್ವೀಟಿಗೆ. ಕ್ಯಾರೆಟ್ ಆದ್ರೂ ಬೆಳಿಬೋದು, ಮುಲ್ಲಂಗಿ ಕಷ್ಟ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಮ್ಮ ಚಾನೆಲ್ನ ಮತ್ತೊಂದು ಕೃಷಿ ವಿಡಿಯೋಗೆ ನಿಮಗೆ ಎಲ್ಲ ಸ್ವಾಗತ. ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಹೆಚ್ಚು ಪರಿಚಯ ಮಾಡ್ಕೊಡ್ಬೇಕು ಅವಶ್ಯಕತೆನೇ ಇಲ್ಲ. ಅರುಣ್ ಕುಮಾರ್ ಸಾಹೇಬ್ರು ನಂಬರ್ 1 ವಿಡಿಯೋ ಕಂಟೆಂಟ್ ಕೊಟ್ಟವರು ನಮ್ಮ ಚಾನೆಲ್ಗೆ. ನೆಕ್ಸ್ಟ್ ಅವರು ನಮ್ಮ ಸ್ನೇಹಿತರು ರಾಧಾಕೃಷ್ಣ ಅಂತ. ಸರ್, ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ ಸರ್, ಈಗ ಮತ್ತೊಂದು ಇನ್ಫಾರ್ಮೇಶನ್ ಕೇಳ್ಕೊಂಡು ಬಂದಿದ್ವಿ. ಸಾಮಾನ್ಯವಾಗಿ ಏನಂದ್ರೆ ಮೂಲಂಗಿ ಕೃಷಿನಲ್ಲಿ ನಾವು ಇವತ್ತು ಆದಾಯದ ಬಗ್ಗೆ ಕೇಳಲ್ಲ. ಮೂಲಂಗಿ ಕೃಷಿನಲ್ಲಿ ಇದನ್ನ ಮಾಡ್ಬೇಕಾದ್ರೆ ಇದ್ರಲ್ಲಿ ಏನೋ ಕಪ್ಪು ಹುಳ ಅಂತ ಬರುತ್ತೆ ಗಡ್ಡೆ ಮೇಲೆ ಅಂತ ಹೇಳ್ತಾರೆ, ಡ್ಯಾಮೇಜ್. ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಈ ಕೃಷಿನ ಅದ್ರಲ್ಲಿ ಸಕ್ಸಸ್ ಮಾಡ್ಬೇಕಂದ್ರೆ ಏನೇನ್ ಸ್ಟೆಪ್ಸ್ ತಗೋಬೇಕು, ಯಾವ ಸ್ಪ್ರೇಗಳು ಕೊಡ್ಬೇಕು, ಯಾವ ಗೊಬ್ಬರ ಕೊಡ್ಬೇಕು, ಇದ್ರ ಬಗ್ಗೆ ಮಾತ್ರ ಇನ್ಫಾರ್ಮೇಶನ್ ಕೊಡ್ಬೇಕಂತ ಕೇಳ್ಕೊಂಡಿದ್ದೆ. ಅದೇ ಈ ಮೂಲಂಗಿ ಕೃಷಿನಲ್ಲಿ ನಾವು ಫಸ್ಟ್ ತಳಿ ಆಯ್ಕೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ಉಳುಮೆ ಮಾಡ್ಕೊಬೇಕು. ಮತ್ತೆ ಬೀಜ ತಳಿ ಕೇಳಿದ್ರಲ್ಲ, KTX ಅಂತ 999 ಇಲ್ಲ 726. KTX ಮೂಲಂಗಿನಲ್ಲಿ ವೆರೈಟಿ ಚೆನ್ನಾಗಿರುತ್ತೆ ಅಂತ. ಹಳೇದೆಲ್ಲ ನೀವು ಮುಲ್ಲಂಗಿ ಎಲ್ಲ ಹೋಗೋದೇ ಇಲ್ಲ ಇದು. ಸರ್, ಈಗ ಒಂದು ತೆಗೆದು ತೋರಿಸ್ತೀರಾ ಗಡ್ಡೆ ಎಷ್ಟು ಉದ್ದ ಬಂದಿದೆ ಹೇಗೆ ಅಂತ? ಈಗ ಹಾರ್ವೆಸ್ಟ್ ಮಾಡ್ತಾ ಇದ್ರಲ್ಲ ಆಲ್ಮೋಸ್ಟ್. ಹೌದೌದು. ನೋಡಿ, ಎಲ್ಲ ಒಂದೇ ಯೂನಿಫಾರ್ಮ್ ಸೈಜ್ ಎಲ್ಲ ಇದಲ್ವಾ? ಎಷ್ಟು ದಿನ ಆಗಿದೆ ಸರ್ ಈಗ ಇದು ನಾವು ನೋಡ್ತಾ ಇರೋ ಬೆಳೆ? ಕರೆಕ್ಟ್ 40 days ಬರ್ತೈತೆ ಮುಲ್ಲಂಗಿ. 40 daysಗೆ ಎಕ್ಸಾಕ್ಟ್ ಆಗಿ. ಸರ್, ಈಗ ಮೂಲಂಗಿ ಕೃಷಿನಲ್ಲಿ ಸಾಮಾನ್ಯವಾಗಿ ಈಗ ನಾವು ಮಾಡ್ಬೇಕಾದ್ರೆ ಅಂದ್ರೆ ಬಿತ್ತನೆ ಮಾಡ್ಬೇಕಾದ್ರೆ ಪ್ರಾರಂಭದಿಂದ ಹೋಗ್ಬಿಡೋಣ, ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಈಗ ಒಂದು ಎಕರೆನಲ್ಲಿ ಬಿತ್ತನೆ ಮಾಡ್ಬೇಕಂದ್ರೆ ಎಷ್ಟು ಪ್ಯಾಕೆಟ್, ಎಷ್ಟು ಗ್ರಾಮ್ದು ಬೇಕು? ಒಂದ್ ಎಕರೆಗೆ 35 packets 100 grams 3.5 kg ಬೇಕು. ಅಂದ್ರೆ ಒಂದು 8,000 ಆಗ್ತೈತೆ ಬೀಜಕ್ಕೆ. ಕೃಷಿ ಮಾಡ್ಬೇಕಂದ್ರೆ ಮಣ್ಣಿಗೆ ಏನ್ ಮಾಡ್ಬೇಕು, ಮಣ್ಣಿಗೆ ಏನು ಮಾಡಂಗಿಲ್ಲ, ಚೆನ್ನಾಗಿ ಉಳುಮೆ ಮಾಡ್ಕೋಬೇಕಷ್ಟೇ. ಬಟ್ ಇದಕ್ಕೆ ರೋಗ ಅಂದ್ರೆ ಹುಳು, ಅದೇ ಮೇನ್. ಹೌದು, ಕಪ್ಪು ಹುಳ ಬರುತ್ತೆ, ಅದು ಗಡ್ಡೆನೆಲ್ಲ ತಿನ್ಬಿಡ್ತಾರೆ. ಗಡ್ಡೆ ಸುಮ್ನೆ ಹಿಂಗೆ ತಿನ್ಕೊಂಡ್ ಹೋಗ್ಬಿಟ್ರೆ ಅದು ನೀವು ಮಾರ್ಕೆಟ್ಗೂ ಆಗಲ್ಲ. ಮೇನ್ ಕಾರಣ ಏನ್ ಸರ್ ಅದು ಆತರ? ಇದು ಸ್ವೀಟ್ ಜಾಸ್ತಿ. ಸ್ವೀಟ್ಗೆ. ಕ್ಯಾರೆಟ್ ಆದ್ರೂ ಬೆಳಿಬೋದು, ಮುಲ್ಲಂಗಿ ಕಷ್ಟ. ಈಗ ಪ್ರಾರಂಭದಿಂದ ಮಾಡ್ಬೇಕಂದ್ರೆ ಸರ್, ಈಗ ನಮ್ ಮೊದಲನೇ ಸಿಂಪರಣೆ ಔಷಧಿ ಸ್ಪ್ರೇ ಕೊಡ್ಬೇಕಾದ್ರೆ ನೀರಲ್ಲಿ ಬಿಡ್ಬೇಕಾ? ಫಸ್ಟ್ ಇಲ್ಲ, ಸ್ಪ್ರೈ ಮಾಡ್ಬೇಕು. 10 days ಆದ್ಮೇಲೆ ಕ್ಲೋರೋ ಮತ್ತೆ ಮಾರ್ಷಲ್ ಅದು 1 time ಬಿಡ್ಬೇಕು. ಆಮೇಲೆ ಜಂಪ್ ಒಂದು 15-20 days ಒಳಗೆ ಜಂಪ್, ಡೆಪಾಸಿಟ್ ಮತ್ತೆ ಮಾರ್ಷಲ್. ಅಂದ್ರೆ ಡೋಸೇಜ್ ಯಾವ ರೀತಿ ಬಿಡ್ಬೇಕು ಸರ್? ಅದು ಎಕರೆಗೆ 1 ಲೀಟರ್. ಕ್ಲೋರೋ 1 ಲೀಟರ್, ಮಾರ್ಷಲ್ 1 ಲೀಟರ್. ಅಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ಬಿಡ್ಬೇಕು. ಹೌದೌದು. ನಮ್ಮ ಹತ್ರ ಸ್ಪ್ರಿಂಕ್ಲರ್ ಇಲ್ಲ ಅಂದ್ರೆ ಡ್ರಿಪ್ ಅಲ್ಲಿ ಬಿಡ್ಬೋದು. ಡ್ರಿಪ್ ಹಿಂಗ್ ಬೆಳಿತೀರ, ಮುಲ್ಲಂಗಿ ಬೆಳೆದ್ರೆ ಡ್ರಿಪ್ ಹಾಕಿ ಬೆಳಿತೀರ. ಡ್ರಿಪ್ ಅಲ್ಲಿ ಬಿಡ್ಬೋದು, ಇಲ್ಲ ಸ್ಪ್ರಿಂಕ್ಲರ್? ಹೌದು, ಎರಡರಲ್ಲಿ ಯಾವ್ದೋ ಒಂದು. ನೀರಂತೂ ಕಂಪಲ್ಸರಿ ಪಾಸ್ ಮಾಡ್ಲೇಬೇಕು. ಒಂದು ಬೆಳೆಗೆ ನಾವು ಎಷ್ಟು ಸಲ ಈ ತರ ಮಾಡ್ಬೇಕು? 3 times ಇಲ್ಲ 4 times. ಬಿಸಿಲಲ್ಲಿ ಮಳೆ ಅಪ್ ಟು ನೀವು ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ತನಕ 1-2 times ಬಿಟ್ರೆ ಸಾಕು. ಅಪ್ ಟು ಇವಾಗ ಮಾರ್ಚ್ ಇಂದ ನಿಮ್ಗೆ 4 times ಆ ತರ ಬಿಡ್ಲೇಬೇಕಾಗ್ತದೆ. ಅಂದ್ರೆ ಬೇಸಿಗೆನಲ್ಲಿ ಇದು ಬಾಧೆ ಜಾಸ್ತಿ ಅಂತ ಹೇಳ್ಬೋದು. ಬಾಧೆ ಅಂದ್ರೆ ಹೆವಿ ಹುಳ. ಹೆವಿ ಹುಳ, ಅದು ಒಂದೇ ಪ್ರಾಬ್ಲಮ್. ಇದಕ್ಕೆ ರೋಗಗಳೇನು ಬರೋದಿಲ್ಲ? ರೋಗ ಏನು ಬರಲ್ಲ. ಬಟ್ ಆ ಒಂದು ಹುಳ ಇರ್ತೈತಲ್ಲ, ಸುಮ್ನೆ ಹಿಂಗ್ ಮೇಲೆ ಹಿಂಗ್ ಹೊಲ್ಟ್ಬಿಟ್ರೆ ಸಾಕು. ಅದು ಲೈನ್ ತರ ನಿಮ್ ತೋಟದಲ್ಲಿ ಯಾವ್ದನ್ನ ಆ ತರ ಬಂದಿದೆ? ಇಲ್ಲ, ನಾವು ಔಷಧಿ ಎಲ್ಲ ಬಿಟ್ಟಿದ್ದೀರಲ್ಲ, ಅದ್ರ ಸ್ಟೆಪ್ ನಾವು 10 days, ನಾನು ಫಸ್ಟ್ ಟೈಮ್ ಬೆಳೆದಿರೋದು. 10 daysಗೆ 1 ಸ್ಪ್ರೈ, ಮತ್ತೆ 15 daysಗೆ 1 ಸಾರಿ ನೀರು. ಆಮೇಲೆ ವಾರಕ್ಕೆ 2 times 1 ಸ್ಪ್ರೈ, 1 ನೀರಲ್ಲಿ ಬಿಡೋದು. 1 ಸ್ಪ್ರೇಗೆ ಯಾವ್ದು ಕೊಡ್ತೀರಾ? ಮೈನ್ ಕೊಡ್ಬೇಕಾಗಿರೋದು ಮೈನ್ ಅಂದ್ರೆ ಕ್ಲೋರೋ, ಮಾರ್ಷಲ್ ಫಸ್ಟ್ ಸ್ಟೆಪ್. ಆಮೇಲೆ ನೆಕ್ಸ್ಟ್ ಡೆಪಾಸಿಟ್, ಜಂಪ್, ಅದ್ರ ಜೊತೆಗೆ ಮಾರ್ಷಲ್. ಪ್ರತಿ ಸಾರಿ ಮಾರ್ಷಲ್ ಬಿಡ್ಲೇಬೇಕು. ಅದೇ ಈಗ ಸಾಮಾನ್ಯವಾಗಿ ಮೂಲಂಗಿ ಕೃಷಿನಲ್ಲೇ ಮೇನ್ ಸಮಸ್ಯೆ ಇದೇನೆ. ನಾವ್ ಸುಮಾರು ವೀಕ್ಷಕರು ನಾನು ಕೇಳ್ತಾ ಇರ್ತಾರೆ, ಈ ತರ ಸಮಸ್ಯೆ ಇದೆ ಸರ್, ತುಂಬಾ ಏನ್ ಮಾಡೋದು ಅಂತ. ಸರ್, ಇದು ಯಾವ ತರ ಮಣ್ಣಲ್ಲಿ ಈ ಸಮಸ್ಯೆ ಜಾಸ್ತಿ ಕಂಡು ಬರ್ತೀವಿ? ಮರಳು ಮಣ್ಣು, ಜೇಡಿ ಮಣ್ಣು, ಕೆಂಪು ಮಣ್ಣು ಅಂತ? ನೀವು ಕೆಂಪು ಮಣ್ಣು ಆದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಕಡಿಮೆ, ಅವ್ರು ತೊಳಿಯೋದು ಅದಿದು. ವೈಟ್ ಅಂದ್ರೆ ಭೂಮಿ ಮಣ್ಣು ತರ ಇರೋದು, ಮರಳು ತರ ಇದ್ರೆ ನಿಮ್ಗೆ ಫಾಸ್ಟ್ ಮೂವಿಂಗ್ ತಗೊಂತಾರೆ. ಅಂದ್ರೆ ವಾಶ್ ಮಾಡೋ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಹೌದು. ರೇಟ್ಗಳಿದ್ದಲ್ಲ ಎರಡು ಒಂದೇ ಮಿಕ್ಸ್ ಮಾಡದಾಕ್ತಾರೆ. ರೇಟ್ ಇಲ್ಲ ಅಂದ್ರೆ ಸ್ವಲ್ಪ ನೋಡ್ತಾರೆ, ಆ ತರ ಆಗುತ್ತೆ.
ಈಗ ಬೆಲೆಗಳನ್ನು ಸ್ವಲ್ಪ ಕಡಿಮೆ ಇದೆಯಲ್ಲ ಸರ್? ಈಗ ಸ್ವಲ್ಪ ಕಡಿಮೆ ಅಲ್ಲ, ಕೇಳೋರಿಲ್ಲ. ಕೇಳೋರಿಲ್ಲ. ಹೌದು. ನಮ್ಗೆ ಬೆಲೆಗಳು ಬೇಕಾಗಿಲ್ಲ, ಬೆಳೆ ಮಾಡೋದು ಹೆಂಗೆ ಅಂತ ಇವತ್ತು ತಿಳ್ಕೊಳೋ ವಿಚಾರ. ಗೊಬ್ಬರಗಳು ಏನಾದ್ರು ನೀವು ಕೆಮಿಕಲ್ ಗೊಬ್ಬರ 15 ಕೊಡ್ಲೇಬೇಕಾಗ್ತದೆ. 15 ಸ್ಟಾರ್ಟಿಂಗ್ 10-26 ಭೂಮಿಗೆ ಹಾಕ್ತದೆ. ಅಂದ್ರೆ ಬಿತ್ತನೆ ಮಾಡೋದಕ್ ಮುಂಚೆ. ಹೌದು. ಆಮೇಲೆ ಅದು ನೆಕ್ಸ್ಟ್ ಗೊಬ್ಬರ ಯಾವ ಸ್ಟೇಜ್ ಅಲ್ಲಿ ಕೊಡ್ತೀರಾ? 20 ಡೇಸ್ ಆದ್ಮೇಲೆ, 20-25 ಡೇಸ್ ಆದ್ಮೇಲೆ ಅಷ್ಟೇ. 2 ಸಲ ಗೊಬ್ಬರ. ಇದಕ್ಕೆ ಡ್ರಿಪ್ ಇರಿಗೇಷನ್ ಅಲ್ಲಿ ವಾಟರ್ ಸೋಲೇಬಲ್ ಏನು ಕೊಡಿಸ್ತಿಲ್ವಾ? ಡ್ರಿಪ್ ಅವಾಗ ಆ ತರದ್ದೇನಿಲ್ಲ ಸರಿ. ಈಗ ಸಾಮಾನ್ಯವಾಗಿ ನೀವು ಓಪನ್ ಫೀಲ್ಡ್ ಅಲ್ಲಿ ಈ ತರ ಮಾಮೂಲಿ ಕ್ಯಾರೆಟ್ ಚೆಲ್ದಾಗೆ ಚೆಲ್ಲಿದ್ದೀರಾ. ಇದನ್ನ 2 ತರ ವಿಧಾನದಲ್ಲಿ ಬೆಳಿಬಹುದು ಅಂತ ನೀವು ಹೇಳಿದ್ರಿ. ಬೆಡ್ ಸಿಸ್ಟಮ್ ಮಾಡ್ಬೋದು, ಮತ್ತೆ ಈ ತರ ಬಿತ್ತನೆ ಮಾಡ್ಬೋದು ಅಂತ. ಅದ್ರಲ್ಲಿ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನ್ ಸರ್ ಬೆಳೆ ಮಾಡೋದ್ರಲ್ಲಿ? ನೀವು ಬೆಡ್ ಸಿಸ್ಟಮ್ ಮಾಡಕ್ ಹೋದ್ರೆ ಎಕರೆಗೆ 220 ಮೂಟೆ ಬೆಡ್ ಸಿಸ್ಟಮ್ ಅಲ್ಲಿ. ಹೌದು. ಆಮೇಲೆ ಒಂದೇ ಸರಿಯಾಗಿ ಬರ್ತೈತೆ. ನೀವೇನು ಉಳ್ತೀರಾ ಒಂದು ಮೊಳಕೆ ಹೋಗಲ್ಲ, ಅಟ್ ಆ ಟೈಮ್ ಎಲ್ಲ ಬರ್ತೈತೆ. ಹಿಂಗ್ ಚೆಲ್ದ ಒಂದು ಬರ್ತೈತೆ, ಒಂದ್ ಬರಲ್ಲ, ಒಂದ್ ಅಪ್ ಅಂಡ್ ಡೌನ್ ಅಲ್ಲಿ ಇರೇ ಇರ್ತೈತೆ. ನೀವು ಫಸ್ಟ್ ಬಂದಿರೋದು ಕೀಳಕ್ ಆಗಲ್ಲ, ಅದು ಬರೋ ತನಕ ಇದು ಕಾಯ್ಬೇಕು. ಆವಾಗ ಅದು ಬಂದ್ಮೇಲೆ ಅದು ದಪ್ಪಾಗ ಹೋಗ್ತದೆ. ಬೆಡ್ ಸಿಸ್ಟಮ್ ಅಲ್ಲ, ಹಂಗಲ್ಲ. ಒಂದೇ ಸರಿ ಬರ್ತದೆ, ಒಂದೇ ಸರಿ, ಒಂದು ವೇಸ್ಟ್ ಆಗಲ್ಲ ಗಡ್ಡೆ. ಅಂದ್ರೆ ನಾವೀಗ ಒತ್ತು ಅಂತ ಕೇಳ್ತೀವಲ್ಲ, ಆತರ ಏನು ಕೇಳಂಗಿರಲ್ಲ? ಇಲ್ಲ ಇಲ್ಲ, ಯೂನಿಫಾರ್ಮ್ ಆಗಿ ಎಲ್ಲ ಒಂದೇ ಯೂನಿಫಾರ್ಮ್ ಆಗಿ ಎಲ್ಲಾ ಬರ್ತೈತೆ. ಬಟ್ ನಿಮ್ಗೆ ಒಂದೇ ಟೈಮ್ ಕಿತ್ಕೊಂಡ್ ಹೊಟ್ಬಿಡ್ಬೋದು. ಸರಿ ಸರ್, ಒಂದೇ ಸಮ ಕಿತ್ಕೋಬಹುದು. ಇದಕ್ಕೆ ಮಾಡಕ್ ಖರ್ಚು, ಅದಕ್ಕೆ ಮಾಡಕ್ ಖರ್ಚು ವ್ಯತ್ಯಾಸ? ಇದಕ್ಕೇನಂದ್ರೆ ಅದ್ರದ್ದು ಸೇಮ್ ಕಾಸ್ಟ್ ಒಂದೇ, ಬಟ್ ನೀವು ಬೀಜ ಉಳಿಸ್ತಿರಲ್ಲ, ಅದು ಸ್ವಲ್ಪ ಕಾಸ್ಟ್ ಆಗ್ತದೆ. ಒಂದು 5-6 ಸಾವಿರ ಬೆಡ್, ಒಂದ್ 8-10 ಸಾವಿರ ತನಕ. ಲೇಬರ್ ಕಾಸ್ಟ್ ಸ್ವಲ್ಪ ಜಾಸ್ತಿ. ಪಾಕೆಟ್ಗೆ 120-130 ತಗಂತಾರೆ. ಅವ್ರು ಒಂದು ಎಕರೆಗೆ ಹೆಚ್ಚು ಕಮ್ಮಿ ಬಾಡಿಗೆನೆ 4 ಸಾವಿರ ಏನ ಅವ್ರಿಗೆ. ಟೆಂಪೋ ಬಾಡಿಗೆ, ಆಟೋ ಅಥವಾ ಟೆಂಪೋಗೆ. ಇನ್ನು ಅವ್ರಿಗೆ ಮಾಮೂಲಿ ಲೇಬರ್ ಕೊಡ್ಲೇಬೇಕಾಗ್ತದೆ. ಈಗ ಮಾಮೂಲಿ ಬಿತ್ತನೆ ಒಂದು ಮಾತ್ರ ಚೇಂಜ್. ಇನ್ನೆಲ್ಲ ಕೃಷಿನಲ್ಲಿ ಸಾಮಾನ್ಯವಾಗಿ ಇದಕ್ಕೆ ತುಂಬಾ ತೊಂದ್ರೆ ಅಂದ್ರೆ ಗಡ್ಡೆಗೆ ಬರೋದು ಒಂದು ಮೇನ್ ಸಮಸ್ಯೆ. ಹುಳ ಬಿಟ್ರೆ ಇದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ಸೊಪ್ಪಿಗೆ ಏನು ರೋಗ ಏನು ಬರೋದಿಲ್ಲ. ರೋಗ ಏನು ಬರ ಅಂದ್ರೆ ತುಂಬಾ ಈಸಿಯಾಗಿ ಮಾಡ್ತಕ್ಕಂತ ಬೆಳೆ ಅಂತ ಹೇಳ್ಬೋದು. ಮತ್ತೆ ಭೂಮಿಗೂ ಏನಾಗಲ್ಲ, ತಾಕತ್ ಹಂಗೆ ಇರ್ತೈತಿ. ಸರಾಸರಿ ಇದು ಖರ್ಚು ಒಂದ್ ಎಕರೆಗೆ ಎಷ್ಟು ಬರ್ಬೋದು ಈ ಸಿಸ್ಟಮ್ ಅಲ್ಲ? ಅಂದ್ರೆ ನಿಮ್ಗೆ ಅಪ್ ಟು ಫೆಬ್ರವರಿಯಿಂದ ಅಪ್ ಟು ಮಳೆ ಅಂದ್ರೆ ಜೂನ್-ಜುಲೈ ತನಕ ಎಕರೆಗೆ 40 ಸಾವಿರ ಮೇಲೆ ಬರುತ್ತೆ ಒಂದ್ ಎಕರೆನಲ್ಲಿ. ಈ ಸಿಸ್ಟಮ್ ಅಲ್ಲಿ. ಹೌದು. ಅದ್ರಲ್ಲಿ ಬೆಡ್ ಅಲ್ಲಿ ಅಂದ್ರೆ 10 ಸಾವಿರ ಎಕ್ಸ್ಟ್ರಾ, ಇನ್ನೊಂದ್ 10 ಸಾವಿರ ಜಾಸ್ತಿ. ಅಂದ್ರೆ ಬೆಳೆಗಳು ಹೇಳೋದಕ್ಕಾದ್ರೆ ಬೆಳೆ ಮಾಡೋದು ಈಸಿ ಅಂತ ಹೇಳ್ಬೋದು ಅಲ್ಲ ಸರ್? ಈಸಿ, ಲೇಬರ್ ಇಲ್ಲ, ಕಳೆ ಕೆಲ್ಸಂಗಿಲ್ಲ. ಮತ್ತೆ ಕಳೆಗೆ ಹೌದು, ಇದೊಂದು ವಿಷಯ ಮರ್ತು ಬಿಡ್ತಾ ಇದ್ವಿ. ಕಳೆ ಇವಾಗ ನಮ್ ತೋಟದಲ್ಲಿ ಜಮೀನಲ್ಲಿ ತುಂಬಾ ಕಳೆ ಇತ್ತಪ್ಪ, ಅವಾಗ ಸ್ಪ್ರೇ ಯಾವ್ದು ಮಾಡ್ಬೇಕು, ಯಾವ ರೀತಿ? ಚೆಲ್ಲಾದ್ಮೇಲೆ 2 ದಿನಕ್ಕೆಲ್ಲ ಪಾಸ್ಟ್ ಮಿಕ್ಸ್ ಹೊಡೆದ್ಬಿಡ್ಬೇಕು. ಚೆಲ್ಬಾರ್ದು ಅಂದ್ರೆ ಮರಳಲ್ಲಿ ಚೆಲ್ಲೋದ ಸ್ಪ್ರೇ ಕೊಡೋದು? ಇಲ್ಲ, ಸ್ಪ್ರೇ ಕೊಟ್ಬಿಡ್ಬೇಕು. ಸ್ಪ್ರೇ ಕೊಡ್ಬೇಕು. ಮರಳಲ್ಲಿ ಯಾಕೆ ಚೆಲ್ಬಾರ್ದು? ಮರಳ ಒಂದ್ ಕಡೆ ಬೀಳ್ತೈತೆ, ಒಂದ್ ಕಡೆ ಬೀಳಲ್ಲ. ಸ್ಪ್ರೇ ಕೊಟ್ಬಿಟ್ರೆ ನೀಟಾಗಿ ಎಲ್ಲ ಹೊರಟು. ಈಗ ಫಾಸ್ಟ್ ಮಿಕ್ಸ್ ಅಲ್ಲೂ ಕಂಟ್ರೋಲ್ ಬಂದಿಲ್ಲ ಕಳೆ, ಅದಕ್ಕೆ ಬೇರೆ ಸ್ಪ್ರೇ ಏನಾದ್ರು ಇದೆಯಾ? ಅದಕ್ಕಿಲ್ಲ. ಅದಕ್ಕಿಲ್ಲ. ಮತ್ತೆ ನಾವು ಲೇಬರ್ ಕ್ಯಾರೆಟ್ಗೆ ಐತೆ, ಬೀಟ್ರೂಟ್ಗೆ ಐತೆ, ನೌಕೋಲ್ಗೆ ಐತೆ, ಇದಕ್ಕಿಲ್ಲ. ಮತ್ತೆ ನಾವು ಇದಕ್ಕೆ ಇರಿಗೇಷನ್ ಸಿಸ್ಟಮ್, ನೀರಾವರಿ ಸಾಮಾನ್ಯವಾಗಿ ಒಂದ್ ಬೆಳೆಗೆ ಇದೇ ತರ ಸಿಸ್ಟಮ್ ಅಂತ ಇರುತ್ತೆ. ಇದಕ್ಕೆ ಯಾವ ತರ ಸಿಸ್ಟಮ್ ಬೆಟ್ರು ನಿಮ್ಮ ಅನುಭವದ ಪ್ರಕಾರ? ಸರ್, ಇದಕ್ಕೆ ಏನಂದ್ರೆ ನೀರು ಕಡಿಮೆ. ನೀವು ಮಳೆ ಇವಾಗ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಕ್ ಹೋದ್ರೆ, ಇವಾಗ ಕ್ಯಾರೆಟ್ಗಾದ್ರೆ ನೀರು ಯಥೇಚ್ಛವಾಗಿ 25 ಡೇಸ್ 30 ಡೇಸ್ ಹಾಕಿದ್ರೆ ಅದು ಇದು ಹಂಗಲ್ಲ. ಒಂದು ಲೆವೆಲ್ ಆಗಿ ಒಂದು ಹಾಕ್ತಾರೆ ನೀರು. ಆಮೇಲೆ 3 ಡೇಸ್ಗೋ 1-2 ಅವರ್ಸ್ ಹಾಕೊಂಡ್ರೆ ಮುಲ್ಲಂಗೆ ಜಾಸ್ತಿ ನೀರು ಕೇಳಲ್ಲ. ಡ್ರಿಪ್ ಇರಿಗೇಷನ್ ಬೆಟ್ರ, ಸ್ಪ್ರಿಂಕ್ಲರ್ ಇರಿಗೇಷನ್? ಸ್ಪ್ರಿಂಕ್ಲರ್ ಬೆಟ್ರಿ. ನೀರು ಅಷ್ಟು ಕೇಳೋದೇ ಇಲ್ಲ. ಎಷ್ಟು ದಿನಕ್ಕೊಮ್ಮೆ ನೀರು? 3 ಡೇಸ್ಗೆ ಒಂದ್ಸಾರಿ ಅಷ್ಟೇ. 3 ಡೇಸ್ಗೆ ಒಂದ್ಸಾರಿ ಅಂದ್ರೆ ನಮ್ಗೆ ಹೆಚ್ಚು ಕಡಿಮೆ ಒಂದು 30 ಸಲ ಇಲ್ಲ 30 ಸಲನೂ ಬೇಕಾಗಿಲ್ಲ. ಲೆಕ್ಕ ಒಂದು 10ರಿಂದ 12 ಸಲ ಬಿಟ್ರೆ ಬೆಳೆ ನಾವು 15 ಸಲ ಲಾಸ್ಟ್ ಅಂತ ಅಲ್ವಾ? 45 ದಿನಕ್ಕೆ ಬೆಳೆ ಕಂಪ್ಲೀಟ್. ಮುಲ್ಲಂಗಿ ಆರಾಮಾಗಿ ಬೆಳಿಬೋದು, ಭೂಮಿಗೆ ಏನಾಗಲ್ಲ. ಆಮೇಲೆ ರೇಟ್ ಇಲ್ಲ ಅನ್ಕೊಟ್ರೆ ಭೂಮಿ ಎಲ್ಲ ರೋಟ್ರ್ ಹಾಕ್ಬಿಟ್ರೆ ಸಖತ್ ಹಾಕದ್. ನೆಕ್ಸ್ಟ್ ಬೆಳೆಗಂತೂ 100% ಬೆಳೆ ಆಗ್ತೈತಿ. ನೆಕ್ಸ್ಟ್ ಬೆಳೆಗೆ ಮಣ್ಣನ್ನು ರೆಡಿ ಮಾಡ್ಕೊಡೋದು 100%. ಸರಿ. ಈಗ ಮೂಲಂಗಿ ಕೃಷಿನಲ್ಲಿ ನಮ್ಗೆ ಇನ್ನಷ್ಟು ಅಂದ್ರೆ ಈ ಕೆಮಿಕಲ್ ಮೇಂಟೆನೆನ್ಸ್ ಮತ್ತೆ ವಾಟರ್ ಮೇಂಟೆನೆನ್ಸ್ ಏನಿಲ್ಲ ಸರ್. 4 ಡೇಸ್ಗೆನೋ ಮಳದ್ಬಿಡ್ತದೆ. 4-5 ಡೇಸ್ಗೆಲ್ಲ ಫುಲ್ ಕಂಪ್ಲೀಟ್ ಎಲ್ಲ ಮಾಡ್ಕೊಂಡೈತಿ. 4-5 ಡೇಸ್ಗೆಲ್ಲ ಇನ್ನೊಂದು 4 ಡೇಸ್ ಬಿಟ್ಟು ಒಂದ್ ಸ್ಪ್ರೈ. ಇದಕ್ಕೆ ಜಾಸ್ತಿ ಏನು ತಲೆ ಮೊದ್ಲೆಲ್ಲ ಬೆಳೆಕ್ ಹಾಕ್ತಾರೆ, ಇದು ಸ್ಟಾರ್ಟಿಂಗ್ ಬಂದಾಗ. ಈ ಸ್ಪೀಡ್ ಜಾಸ್ತಿ ಅಲ್ಲ,
ಈಗೆಲ್ಲ ಕೆಮಿಕಲ್ ಎಲ್ಲ ಬಂದ್ಬಿಟ್ಟೈತೆ, ಹಾ. ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ. ಹಾ. ಅದೇನೋ ಹೇಳ್ತಾರಲ್ಲ, ಕ್ಯಾರೆಟ್ ಬೆಳಿಬೋದು ಇದನ್ನ ಬೆಳಕ್ ಆಗಲ್ಲ ಅಂತ, ಆ ಬಟ್ ರೀತಿ ಇದೆ. ಹಾ. ಕಾಸ್ಟ್ ಕೊಟ್ರೆ ಇದನ್ನು ಬೆಳ್ಕೊಂಬೋದು. ಹಾ. ಅಂದ್ರೆ ಇದಕ್ಕೆ ನಾವು ಮೇನ್ ಕೆಮಿಕಲ್ ಕಾಂಬಿನೇಷನ್ ಕೊಡ್ಬೇಕಾದ್ರೆ ಯಾವ ಟೈಮಲ್ಲಿ ಏನ್ ಸ್ಪ್ರೇ ಮಾಡ್ಬೇಕು 10 days ಒಂದ್ ಸ್ಪ್ರೈ, ಹಾ. 10 days ಆದ್ಮೇಲೆ ಒಂದ್ 5 days ಬಿಟ್ಟು ಸ್ಪ್ರಿಂಕ್ಲರ್ ಅಲ್ಲಿ ನೀರಲ್ಲಿ ಹಾ. ಒಂದ್ಸಾರಿ ಬಿಟ್ಬಿಡ್ರಿ, ಯಾವ್ದು ಮಾರ್ಚಲಸ್ ಲೈಟ್ ಆಗಿ. ಆಮೇಲೆ ಜಂಪು ಮತ್ತೆ ಮಾರ್ಷಲ್ ಹಾ. ಕ್ಲೋರೋ ಹಾ. ಒಂದ್ಸಾರಿ ಅಷ್ಟೇ. ಅಷ್ಟೇ. ಅದೇ ಸರ್, ನೀವು ಮ್ಯಾಟ್ರ್ ಗೊತ್ತಿರೋರು ಅಷ್ಟೇ ಅಂತ ಹೇಳ್ತೀರಾ, ಇದು ಗೊತ್ತಿದ್ರು ಇದು ಭ್ರಮ ಇದೆ ಅಂತ ಅನ್ನೋ ತರ ಇರುತ್ತೆ. ಎಲ್ರಿಗೂ ಅನುಭವ ಅಷ್ಟೇ. ನಾವೇನ್ ತಿಳ್ಕೊಂಡ್ರೆ ನಾವು ಹೊಸದಾಗಿ ಮಾಡಿದ್ದು ಫಸ್ಟ್ ಟೈಮ್. ಯಾರನ್ನ ಹೇಳಿದಾಗ ಕೇಳಿಸ್ಕೊಂಡು ಇನ್ನೊಂದ್ ಸ್ಪ್ರೈ ಇಲ್ಲಾಂದ್ರೆ ನೀರಲ್ಲಿ ಬಿಡೋದು ಇನ್ನೊಂದು ಜಾಸ್ತಿ ಆಗ್ಬೋದು ಅಷ್ಟೇ. ಈಗ ಒಂದ್ಸಾರಿ ನೀರಾಗಿ ಬಿಡ್ಬೇಕಾದ್ರೂ 4,500 ಆಗ್ತದೆ ಪರ್ ಎಕರೆ. ಕಾಸ್ಟ್ ಅದು. ಸರಿ ಸರ್, ಈಗ ಇದ್ರ ಬಗ್ಗೆ ಅಂದ್ರೆ ಇದ್ರಲ್ಲಿ ಮೇಂಟೆನೆನ್ಸ್ ಅಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು. ಮೂಲಂಗಿ ಕೃಷಿನಲ್ಲಿ ಈ ತರ ಮಾಡೋದು ಹೇಗೆ ಅಂತ ನೀವು ಅಮೂಲ್ಯವಾದ ಸಲಹೆಗಳು ನಮ್ಮ ಚಾನೆಲ್ ನ ಕೃಷಿಕರಿಗೆ ನೋಡೋರಿಗೆ ಕೊಟ್ಟಿದ್ದೀರಾ. ಇದೇ ತರ ಕೃಷಿನಲ್ಲಿ ಒಳ್ಳೊಳ್ಳೆ ಟಿಪ್ಸ್ ಗಳನ್ನ ಸಜೆಷನ್ ಗಳನ್ನ ನಮ್ಮ ಚಾನೆಲ್ಗೋಸ್ಕರ ಕೊಡ್ತಾ ಇರಿ. ನಿಮ್ ಕೃಷಿಯಲ್ಲಿ ಇನ್ನಷ್ಟು ಯಶಸ್ಸು ಸಿಗ್ಲಿ ಅಂತ ನಾವು ಹಾರೈಸ್ತೀವಿ ಸರ್. ನಮಸ್ಕಾರ. ನಮಸ್ಕಾರ.